Hi friends, welcome to Vaibhava Entertainment Channel. ಮಳವಳ್ಳಿ ತಾಲೂಕಿನ ಶೆಟ್ಟಹಳ್ಳಿ ಗ್ರಾಮದ ಬಸವರಾಜಣ್ಣನವರು 30 ಗುಂಟೆ ಹಸಿರು ಮನೆಯಲ್ಲಿ ಬೆಳೆದಿರ್ತಕ್ಕಂಥ ಮೆಡಿಸನ್ ಸೋತೆ ಸಂಪೂರ್ಣವಾಗಿ ಈ ಬೆಳೆಯನ್ನು ಆಡ್ ಶಾಪ್ ಈ ರಿಟೈಲ್ ಉತ್ಪನ್ನಗಳಾದ ಭೂಮಿ ಸುಧಾ, ಕ್ರಾಪ್ ಸುಧಾ, DNC90, ASP ಮತ್ತು 3Bಗಳನ್ನು ಬಳಸಿ ಸಂಪೂರ್ಣ ಸಾವಯವ ಕೃಷಿಯಲ್ಲಿ ಬೆಳೆದು ಉತ್ತಮ ಇಳುವರಿ ತೆಗೆದುಕೊಂಡು ಉತ್ತಮ ರೇಟ್ಗೆ ಮಾರಾಟ ಮಾಡಿದಂಥ ಅದ್ಭುತವಾದಂಥ ತೋಟವನ್ನು ರೈತ ಮುಖಂಡರು ಭೇಟಿ ನೀಡಿದ ಸಂದರ್ಭ. ರಾಸಾಯನಿಕ ಇದು ಮಾಡಿ ನಾನು ಇದು ಮಾಡ್ತಾಯಿದ್ದೆ. ಈ ಹೋದ ಸತಿ ಏನು ಮಾಡಿದ್ರು, ಇನ್ನು ನಮ್ಮ ಪ್ರಾಜೆಕ್ಟ್ನ ನಾವು ಕೊಡ್ತೀವಿ ಅಂದ್ಬಿಟ್ಟು ನಮ್ಮ ಶೆಟ್ಟಹಳ್ಳಿಯಿಂದ ನಮ್ಮ ಪುಡ್ಸಮ್ಮಣ್ಣವರು ಅಂತ ಅಂದ್ಬಿಟ್ಟು ಮತ್ತು ಶಿವಲಿಂಗೇಗೌಡರು ಇದು ಮಾಡಿದ್ರು. ನಾನು ಈ ಸತಿ ನನಗೆ ನಂಬಿಕೆ ಬರೋಲ್ಲ ಅಂತ ಅಂದ್ಬಿಟ್ಟು ಏನು ಮಾಡಿದೆ, ನಾನು ಒಂದು 10 ಗುಂಟೆಗೆ ಬದನೆಗೆ ಹಾಕಿ ಸ್ಟಾರ್ಟಿಂಗು ನೋಡಿದೆ ಸರ್. ಅದರಲ್ಲಿ ನನಗೆ ತುಂಬ ಇಳುವರಿ ಬಂತು. ಅದನ್ನು ನೋಡ್ಬಿಟ್ಟು ಇವಾಗ ನಾನು ಪಾಲಿ ಹೌಸ್ಗೆ 30 ಗುಂಟೆಗೆ ನಾನು ಹಾಕಿ ನಾನು ಬೇಸಾಯ ಮಾಡ್ತಾಯಿದ್ದೀನಿ. ಫಸ್ಟು ಸ್ನೇಹಿತರೆ, ನಂಬಿಕೆ ಬರಲಿಕ್ಕೋಸ್ಕರ 10 ಗುಂಟೆ ಬದನೆಗೆ ನಮ್ಮ ಭೂಮಿ ಸುಧಾ ಮತ್ತು ಕ್ರಾಪ್ ಸುಧಾವನ್ನು ಬಳಸಿದ್ರು. ನಾನೇ ಖುದ್ದಾಗಿ ಇವ್ರ ಹತ್ರ ಮಾತಾಡಿದೆ, ಅಂಗಡಿಗೆ ಬಂದಿದ್ರು, ಬಳಸಿ ವಿಶ್ವಾಸ ಇಡಿ, ಅದು ಬಂದಿಲ್ಲ ಅಂತ ಹೇಳಿದ್ರೆ ನಾನು ನಿಮಗೆ ದುಡ್ಡು ವಾಪಸ್ ಕೊಡ್ತೀನಿ ಅಂತೇಳಿ ಕಾನ್ಫಿಡೆಂಟಾಗಿ ಮಾತಾಡಿ ಕೊಟ್ಟೆ. 10 ಗುಂಟೆಲಿ ಬದನೆ ಭಾಳ ಚೆನ್ನಾಗಿ ಇಳುವರಿ ಬಂತು, ಗಿಡ ದಕ್ಷತೆ ಆಯಿತು. ಒಂದೊಂದು ಎಲೆ ನಾವು ಊಟ ಮಾಡ್ತೀವಲ್ಲ ಅಷ್ಟು ಅಗಲಕ್ಕೆ ಒಂದೊಂದು ಎಲೆ ಇತ್ತು. ಅದನ್ನ ನೋಡಿ ಖುಷಿಯಾಗಿ ಏನು ಮಾಡಿದ್ರು, ಅಣ್ಣ ನಾನು ಇನ್ನೇನು ಬಳಸಲ್ಲ, ನಿಮ್ಮ ಪ್ರಾಡಕ್ಟ್ ಮೇಲೆ ವಿಶ್ವಾಸ ಇದೆ, 30 ಗುಂಟೆಗೆ ಮೆಡಿಸನ್ ಸೋತೆ ಆಗ್ತಾ ಇದ್ದೀನಿ, ಬಿಗಿನಿಂಗಿಂದ ಕೊಡಿ ಅಂತ ಹೇಳಿದ್ರು. ನಾನು ಪ್ಲಾಂಟೇಶನ್ ಬೀಜ ಹಾಕುತ್ತಾವಿಂದ ಸ್ಟಾರ್ಟ್ ಮಾಡಿದೆ. ಏನೇನು ಬಳಸಿದ್ದೀರಿ ಅಣ್ಣ? ನಾನು ಬಳಸಿರುವಂಥದ್ದು ಭೂಮಿ ಸುಧಾ ಮತ್ತು ASP90 ಮತ್ತು ಭೂಮಿರ ಫಸ್ಟು ಅದನ್ನು ಹಾಕ್ತೆ. ಆಮೇಲೆ ಫ್ಲವರ್ ಬಿಡೋ ಟೈಮಲ್ಲಿ ಬೇರೆದು ಕೊಡ್ತೀವಿ ಅಂತಂದರು. ಆವಾಗ ASP90 ಮತ್ತು ಕ್ರಾಪ್ ಸುಧಾ ಮತ್ತೆ ಫ್ಲವರಿಂಗ್ ಆದಮೇಲೆ ಕಾಯಿ ಕುಯ್ಯೋಕ್ಕೆ ಸ್ಟಾರ್ಟ್ ಆದಮೇಲೆ ಅಣ್ಣ ಅದು ಕ್ರಾಪ್ ವಿಟಾ ಕೊಟ್ಟೆ. ತುಂಬ ನನಗೆ ಮತ್ತೆ ಜೀವಾಮೃತ ಸ್ಪ್ರೇ ಮಾಡಿಸ್ದೆ 1-2 ಸಾರಿ. ಹೌದು ಮಾಡಿಸಿದ್ರಿ. ಇಲ್ಲಿ ತನಕ ಬೀಜ ಪ್ಲಾಂಟೇಶನ್ ಮಾಡುತ್ತಾವಿಂದ ಇಲ್ಲಿ ತನಕ ನಮ್ದು ಎಷ್ಟು ಸಾವಿರ ರೂಪಾಯಿ ಪ್ರಾಡಕ್ಟ್ ಬಳಸಿದ್ರಿ ಅಣ್ಣ? ನಿಮ್ಮದು ಒಂದು 3,500 ರೂಪಾಯಿ ಆಗಿರ್ಬೋದು ಸರ್ ಅಷ್ಟೇ. ಎಸ್ ಸ್ನೇಹಿತರೆ, ನನಗೆ ಗೊತ್ತು 3,000 to 3,500 ರೂಪಾಯಿ ಪ್ರಾಡಕ್ಟ್ ಬಳಸಿದ್ದಾರೆ. ಕೆಮಿಕಲ್ ಎಷ್ಟು ಬಳಸಿದ್ರೆ? ಕೆಮಿಕಲ್ ಈ ಸತಿ ಬಳಸಿಲ್ಲ ಸರ್, ಫಸ್ಟ್ ಸ್ಟಾರ್ಟಿಂಗ್ ಬಳಸ್ತಿದ್ದೆ. ಅವಾಗೆಲ್ಲ ಸ್ಟಾರ್ಟಿಂಗ್ ಬೇರೆ ಬೆಳೆಗೆ ಬಳಸಿದ್ರು, ಈ ಬೆಳೆಯಿಂದ ಸ್ಟಾರ್ಟಿಂಗ್ ಇಂದ ಯಾವ್ದು ಬಳಸಿ, ಈ ಬೆಳೆಯಿಂದ ಏನೂ ಬಳಸಿಲ್ಲ ಕೆಮಿಕಲ್. ಬಟ್ ಹಿಂದೆ ಕೆಮಿಕಲ್ ಬಳಸ್ತಿದಾಗ ನೀವು ಎಷ್ಟು ದಿನಕ್ಕೆ ಒಂದ್ಸಾರಿ ಹಾರ್ವೆಸ್ಟಿಂಗ್ ಕುಯ್ತಿದ್ರಿ ಕಾಯಿಗಳನ್ನ? ಅದು 3 ದಿನಕ್ಕೆ ಒಂದ್ಸತಿ ಕುಯ್ತೀವಿ ಸರ್. ಅವಾಗ ಎಷ್ಟು ದಿನಕ್ಕೆ ಒಂದ್ಸರಿ ಗೊಬ್ಬರ ಕೊಡ್ತಿದ್ರಿ? ಅದು ದಿನ ತಪ್ಪಿ ದಿನ ಗೊಬ್ಬರ ಕೊಡ್ತಿದ್ದೆ. ಈಗ ಆಡ್ ಶಾಪ್ ಪ್ರಾಡಕ್ಟ್ ಬಳಸಿದ್ಮೇಲೆ ಎಷ್ಟು ದಿನಕ್ಕೆ ಒಂದ್ಸರಿ ಗೊಬ್ಬರ ಕೊಡ್ತಾ ಇದ್ದೀವಿ? ವಾರಕ್ಕೊಂದ್ಸತಿ ಕೊಟ್ಟೆ, ಮತ್ತೆ ಈಗ 10 ದಿನಕ್ಕೆ ಒಂದ್ಸತಿ ಕೊಡಿಕೆ ಅಂತ ಹೇಳಿದಾರೆ ಫ್ಲವರ್ ಬಿಡೋ ಟೈಮಲ್ಲಿ. ಈಗ ವಾರಕ್ಕೊಂದ್ಸತಿ ಕೊಡುವ ಅಂದ್ಬಿಟ್ಟು ನಾನು ಇದು ಮಾಡ್ಕೊಂಡಿದ್ದೀನಿ ಸರ್. ಕಾಯಿ ಎಷ್ಟು ದಿನಕ್ಕೆ ಒಂದ್ಸರಿ ಕುಯ್ತಾ ಇದ್ದೀರಿ? ಈಗ ದಿನ ತಪ್ಪಿ ದಿನ ಕುಗ್ತಾ ಇದ್ದೀನಿ ಸರ್ ಈಗ ನಾನು. ಎಸ್ ನೋಡಿ ಸ್ನೇಹಿತರೆ, ಹಿಂದೆ ಕೆಮಿಕಲ್ ಕೊಡ್ತಿದ್ದಾಗ ದಿನ ಬಿಟ್ಟು ದಿನ ಕೆಮಿಕಲ್ ಕೊಡ್ತಿದ್ರು, ದಿನ ಬಿಟ್ಟು ದಿನ ಕಾಯಿ ಕೊಯ್ತಿದ್ರು. ಇವಾಗ ವಾರಕ್ಕೊಂದ್ಸಾರಿ ಕೊಡ್ತಾ ಇದ್ದಾರೆ. ನಾನು 10 ದಿನಕ್ಕೆ ಕೊಡಿ ಅಂತ ಹೇಳಿದ್ದೀನಿ. ಈಗ ಇನ್ಮೇಲೆ 10 ದಿನಕ್ಕೆ ಒಂದ್ಸಾರಿ ಅಷ್ಟೇ ಕೊಡಿ ಅಂತ ಹೇಳಿದ್ದೀನಿ. ಈಗಲೂ ದಿನ ಬಿಟ್ಟು ದಿನ ಕಾಯಿ ಕುಯ್ತಾವ್ರೆ. ಹಿಂದಿನ ಇಳುವರಿ ಹೆಂಗಿತ್ತು, ಈಗ ಇಳುವರಿ ಹೆಂಗಿದ್ದಾನೆ? ಹಿಂದಿನ ಇಳುವರಿಗಿಂತ ಇವಾಗ ನನಗೆ ಸರಿ ಅನಿಸ್ತದೆ ಸರ್. ಇದನ್ನು ಹಾಕುತ್ತಾವಿಂದ ಸರಿ ಅನಿಸ್ತಾ ಇದೆ. ಸ್ನೇಹಿತರೆ, ಹಂಗೆ ಅಬ್ಸರ್ವ್ ಮಾಡಿ, ಒಂದೊಂದು ಗಿಣ್ಣಿಗೆ ಕಡಿಮೆ ಅಂದರೆ 2 ಈಚ್ಗಳು ಈಗ ಆಲ್ರೆಡಿ ಇದೆ. ಮತ್ತು ಇವ್ರ ಕೈಲಿ ನಾನು ಗ್ಯಾರಂಟಿಯಾಗಿ ಹೇಳ್ತೀನಿ, 10 ಬೀಡ್ ಜಾಸ್ತಿ ಕುಯಿಸ್ತೀನಿ. ಇವ್ರ ಜೊತೆ ನೆಟ್ಟಿರುವಂಥ ಯಾವುದೇ ರೈತರು 10 ಬೀಡು ಒಳಗಡೆ ಕೂಳಿ ಆಗಿರುತ್ತೆ. ಇವ್ರ ಕೈಲಿ ನಾನು 10 ಬೀಡನ್ನ ಜಾಸ್ತಿ ಕುಯಿಸ್ತೀನಿ. ಇನ್ನು 2,000 ರೂಪಾಯಿ ಪ್ರಾಡಕ್ಟ್ ಅಷ್ಟೇ ಯೂಸ್ ಮಾಡಿಸ್ತೀನಿ. ಕ್ರಾಪ್ ಸುಧಾ, ASP90, ಜೀವಾಮೃತ. ಎಷ್ಟು ಚೆನ್ನಾಗಿದೆ ಕಾಯಿ ಅಂತ ಹೇಳಿದ್ರೆ, ಇವತ್ತು ಒಳ್ಳೆ ರೇಟು ಇದೆ ಅಣ್ಣ. ಈಗ ಕೆಜಿಗೆ ಇವತ್ತು ಎಷ್ಟು ಕೂದ್ರಣ್ಣ? ಇವತ್ತು 300 kg ಕೂದಿದ್ದೀವಿ. 27ನೇ ತಾರೀಕು ಇವತ್ತು 300 kg ಕೂದಿದ್ದಾರೆ. ಮತ್ತೆ ನಾಳೆಗೆ 2 ಭಾಗ ಮಾಡ್ಕೊಂಡಿದ್ದಾರೆ. ಇವತ್ತು ಅರ್ಧ ಪೋರ್ಷನ್ ಕೂದಿದ್ದಾರೆ 300 kg, ನಾಳೆಗೆ ಪುನಃ ಅರ್ಧ ಪೋರ್ಷನ್ ಕುಯ್ತಾರೆ 300 kg. ಆವ್ರೇಜ್ ಪ್ರತಿದಿನ 300 kg ಕುಯ್ತಿದ್ದಾರೆ. ಇನ್ನು ಎಷ್ಟು ದಿನ ಕುಯ್ಬೋದಣ್ಣ? ಅದು ಇನ್ನೂ ನಮ್ಮ ಈಗಿನ ಪ್ರಾಜೆಕ್ಟ್ ಬಗ್ಗೆ ನಾನು ಹೇಳೋಕ್ಕಾಗೋದಿಲ್ಲ. ಇಲ್ಲ ಜಾಸ್ತಿ ದಿವಸ ಬರ್ಬೋದು. ಮೊದಲಂತೂ ಒಂದು 20-25 ಕುಯ್ತಿದೆ ನಾನು. ಯಾವಾಗ ಈಗ ರಾಸಾಯನಿಕ ಗೊಬ್ಬರ ಹಾಕ್ತಿದಾಗ 20 ಕುಯ್ಲು ಆಗ್ತಿದೆ. ಇದನ್ನ ನಾನು ಮುಂದೆ ಕೇಳ್ತೀನಿ. ಇವಾಗ ಏನು ಹೇಳೋಕ್ಕಾಗಲ್ಲ ಸರ್. ಈಗ ಹೇಳೋಕ್ಕಾಗಲ್ಲ. ನಾನು ಗ್ಯಾರಂಟಿ ಕೊಡ್ತೀನಿ. 20-25 ಕುಯ್ಲು ಏನು ಕುಯ್ತಿದ್ರು, 5 ಕುಯ್ಲು ಅಂತೂ ಮಿನಿಮಮ್ ಗ್ಯಾರಂಟಿ ಜಾಸ್ತಿ ಕೊಡ್ತೀನಿ. 5 ಕುಯ್ಲು ಜಾಸ್ತಿ ಕುಯ್ತಾರೆ ಸ್ನೇಹಿತರೆ. 5 ಕುಯ್ಲು ಇಂಟು 300 kg ಅಂತ ಹೇಳಿದ್ರೆ ಎಷ್ಟಾಯಿತು ಅಣ್ಣ? ಇವತ್ತು ಏನು ರೇಟ್? ನೆನ್ನೆ ಏನು ರೇಟ್ ಆಯ್ತು, ಇವತ್ತು ಏನು ರೇಟ್ ಆಯ್ತು? ನಿನ್ನೆ 30 ರೂಪಾಯಿ ಆಗೈತೆ, ಇವತ್ತು 35 ಅಂತ ಹೇಳ್ತಾ ಇದ್ದಾರೆ. ರೇಟ್ ಗೊತ್ತಿಲ್ಲ. 1 kgಗೆ 30 ರೂಪಾಯಿ ರೇಟ್ ಆಗಿತ್ತು ನೆನ್ನೆ, ನನಗೆ ಹೇಳಿದ್ರು ಬಂದು. ಇವತ್ತು 35 ರೂಪಾಯಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ.
ಇವ್ರು ಬೆಳೆದಿರುವಂಥ ಬೆಳೆಗಳಲ್ಲಿ ಇವತ್ತು ಹೈಯೆಸ್ಟ್ ರೇಟ್ ಸಿಗ್ತಾ ಇದೆ ಸರ್. ಭಾಳ ಚೆನ್ನಾಗಿ ಬಂದಿದೆ, ಖುಷಿ ಆಗುತ್ತೆ. ಒಂದು ಹೂವು ಫೇಲ್ ಆಯ್ತಲ್ಲ, ಒಂದು ಕಾಯಿನೂ ಕೂಡ ಸಣ್ಣ ದಪ್ಪ ಇಲ್ಲ, ಯೂನಿಫಾರ್ಮಿಟಿ ಇದೆ, ಮತ್ತು ಇಳುವರಿ ಚೆನ್ನಾಗಿ ಬರ್ತಾ ಇದೆ ಸರ್. ಅವಾಗ ಒಂದು 8 ಕಾಯಿ ಹಾಕಿದ್ರೆ 1 kg ಬರ್ತಿತ್ತು, ಇವಾಗ ಒಂದು 6 ಕಾಯಿ ಹಾಕಿದ್ರೆ ಸಾಕು 1 kg ಬರ್ತದೆ ಅಂತ ನೆನ್ನೆ ಬಂದು ಭಾಳ ಖುಷಿಯಿಂದ ಹೇಳಿದ್ದಾರೆ. ಅದ್ರ ಪ್ರಯುಕ್ತ ನಾವು ಇವತ್ತು ಈ ಟೆಸ್ಟಿಮೋನಿನ ಕೊಡ್ತಾ ಇದ್ದೀನಿ. ರೈತ ಮುಖಂಡರು ನಮ್ಮ ಜೊತೆಗೆ ಬನ್ನೂರಿಂದ ಬಂದರು. ಸರ್ ನೀವು ಆಯಿತು ಆ್ಯಡ್ ಶಾಪ್ ಭಾಳ ಚೆನ್ನಾಗಿದೆ ಅಂತ ಹೇಳ್ತಿರಲ್ಲ, ಎಲ್ಲಾದರೂ ಒಂದು ಪ್ರಾಜೆಕ್ಟ್ ತೋರಿಸಿ ಅಂತ ಹೇಳಿದ್ರು. ಅವರು ಕೂಡ 3 ಅವರ್ಗಳ ಕಾಲ ನನ್ನ ಅಂಗಡಿಲಿ ಕೂತು ಚರ್ಚೆ ಮಾಡಿ ಇವತ್ತು ಈ ಪ್ಲಾಂಟೇಷನ್ಗೆ ವಿಸಿಟು ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದ ತಲುಪಿಸ್ತೀನಿ. ಮತ್ತು ನಮ್ಮ ಸ್ನೇಹಿತರು ದಕ್ಷ TV ಅವರು, ನಾಗರಾಜು ಅವರು, ಇಲ್ಲ ಸರ್ ಆ್ಯಡ್ ಶಾಪ್ನ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯೋಣ, ರೈತರ ಮನೆ ಬಾಗಿಲಿಗೆ ನಾವು ಹೋಗೋಣ, ರೈತರ ಹೊಲಗದ್ದೆಗಳನ್ನ ಹಸನು ಮಾಡೋಣ, ರೈತರಿಗೆ ಅತಿ ಹೆಚ್ಚು ಆದಾಯನ ಕೊಡ್ಸೋಣ ಕಡಿಮೆ ಖರ್ಚಲ್ಲಿ ಅಂತೇಳಿ ಅವರು ಕೂಡ ಇವತ್ತು ನಮ್ಮ ಜೊತೆ ನಿಂತಿದ್ದಾರೆ. ಅವ್ರಿಗೂ ಕೂಡ ನಾನು ದಕ್ಷ TV ಅವ್ರಿಗೆ ಅಭಿನಂದನೆ ಹೇಳ್ತಾ ನಮ್ಮ ರೈತ ಮುಖಂಡರು ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಕೃಷಿಕ ಮತ್ತು ವಿಜ್ಞಾನಿ ಅನ್ನೋದಕ್ಕೆ ನಮ್ಮ ಸ್ನೇಹಿತರು ತಮ್ಮ ಹೆಸರು ಬಸವರಾಜ್ ಅವರು ಮಳವಳ್ಳಿನಲ್ಲಿ ಬೆಳೆದಿರೋದೇ ಕಾರಣ. ಯಾಕೆಂದರೆ ಯಾವುದೇ ವಿಜ್ಞಾನಿಗೆ ಕೊಟ್ಟರು ಕೂಡ ಭೂಮಿನ ಇಷ್ಟೊಂದು ಹಸನಾಗಿ ಬೆಳೀಲಿಕ್ಕೆ ಸಾಧ್ಯನೇ ಇಲ್ಲ ನಾನು ಕಂಡಂಗೆ. ಯಾಕೆಂದರೆ ನಾನು 35 ವರ್ಷಗಳಿಂದ ಬೇಸಾಯ ಮಾಡ್ಕೊ ಬಂದಿದ್ದೀನಿ. ಬೇಸಾಯ ಅನ್ನೋದು ರೈತರಿಗೆ ಮಾತ್ರ ಗೊತ್ತಿರ್ತದೆ. ಆ ರೈತನೇ ಭೂಮಿಯ ವಿಜ್ಞಾನಿ ಅನ್ನೋದಕ್ಕೆ ಇದೊಂದು ಉದಾಹರಣೆನ ಕೊಡ್ಬೋದು. ಅವರು ಪದ್ಧತಿ ಯಾವುದೇ ಮಾಡಿರಲಿ, ಆದರೆ ಅತ್ಯಂತ ಶ್ರೇಷ್ಠವಾದಂಥ ಈ ಬೆಳೆ ನಾನು ಕಂಡರಿಯದ ಒಂದು ವೈಜ್ಞಾನಿಕ ರೀತಿಯೋ ಅವೈಜ್ಞಾನಿಕ ರೀತಿಯಲ್ಲೋ ಇರ್ಬೋದು. ಆದರೆ ರೈತ ಈ ಗಿಡದಲ್ಲಿ ಏನಿದೆ, ಇದು ಮೆಡಿಸನ್ ಸೌತೆ ಅಂತ ಏನು ಕರೀತಾರೆ, ಇದು ನಾನು 35 ವರ್ಷ ಬೇಸಾಯದಲ್ಲಿ ಕಂಡರಿಯದ ಬೆಳೆ ಅಂತ ಹೇಳ್ಬೋದು. ಯಾಕೆಂದರೆ ಇಷ್ಟೊಂದು ಆರೋಗ್ಯಕರವಾಗಿ ವಾತಾವರಣವನ್ನು ಸೃಷ್ಟಿ ಮಾಡಿ ಒಂದು ಎಲೆನೂ ಕೂಡ ಹಣ್ಣುಗರಿ ಬೆಳೆದೇ ಇದ್ದ ರೀತಿಯಲ್ಲಿ ಇರ್ತಕ್ಕಂಥದ್ದು ಇದೊಂದು ವಿಶೇಷವಾದಂಥ ರೈತನೇ ವಿಜ್ಞಾನಿ ಹೊರತು ಅದು ನಿಜವಾಗ್ಲೂ ಹೇಳ್ತಿದ್ರು ನಮ್ಮವರು. ರೈತನೇ ವಿಜ್ಞಾನಿ ಅಂತ ಯಾಕೆ ಹೇಳ್ತೀವಿ ಅಂದರೆ ಅವನಷ್ಟು ಅನುಭವ ಬೇರೆ ಯಾವುದೇ ವಿಜ್ಞಾನಿಗೂ ಬಂದಿರಲ್ಲ ಅನ್ನೋಕ್ಕೆ ಈ ಬೆಳೆ ಮಾಡಿರ್ತಕ್ಕಂಥ ನಮ್ಮ ರೈತರೇ ಕಾರಣ, ಸಕ್ಸಸ್ಫುಲ್ ಕಾರಣ. ಯಾಕೆಂದರೆ ನಾನು ನೋಡಿದ್ದೀನಿ ಇಲ್ಲಿಂದ ಅಲ್ಲಿವರೆಗೂ ಸುಮಾರು ಒಂದು 500 ಮೀಟ್ರ್ಗಿಂತ ಜಾಸ್ತಿ ಇದೆ. ಅಷ್ಟುವರೆಗೂ ಇದು ಏಕಕಾಲದಲ್ಲಿ ನೋಡಿದ್ರೆ ಒಂದೇ ಥರದಂಥ ದೇವಮಾನರು ಸೃಷ್ಟಿ ಮಾಡೋದು ಕೂಡ ಆಗ್ದೇ ಇರುವಂಥ ಹಂತದಲ್ಲಿ ಇವರು ಬೆಳೆಯನ್ನು ಬೆಳೆದಿದ್ದಾರೆ. ನಾನು ನಮ್ಮ ಸಂಘಟನೆ ಪರವಾಗಿ ಬಸವರಾಜ್ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಸ್ವಾಮಿರಾಜನ್ನವರು ಮಳವಳ್ಳಿಯವರು, ಸೋಮೇಗೌಡ ಅನ್ನೋರು ಅವ್ರದ್ದೊಂದು ಪ್ರಾಡಕ್ಟನ್ನು ಕೊಟ್ಟು, ಸಾವಯವ ಪ್ರಾಡಕ್ಟ್ ಕೊಟ್ಟು ಇದನ್ನು ಇಂಪ್ಲಿಮೆಂಟ್ ಮಾಡಿ ಅವ್ರಿಗೆ ಸಹಕಾರಿಯಾಗಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದನ ಸಲ್ಲಿಸ್ತೀನಿ. ಮುಂದಿನ ದಿನದಲ್ಲಿ ಇದು ಹೆಚ್ಚು ಪರಿಣಾಮಕಾರಿಯಾಗಿ ರೈತರನ್ನ ತಲುಪಿ ಎಲ್ಲರೂ ಕೂಡ ಇದೇ ರೀತಿಯಲ್ಲಿ ಬೇರೆ ಬೇರೆ ಬೆಳೆಯನ್ನು ಮಾಡಲಿಕ್ಕೆ ಅನುಕೂಲ ಆಗಲಿ, ಅಡ್ಡ ಪರಿಣಾಮ ಇಲ್ಲದೇ ಇದ್ದ ರೀತಿಯಲ್ಲಿ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ನಾನು ಭಾವಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರ್ಕೊಬಂದಂಥ ನಮ್ಮ ದಕ್ಷ TVಯ ನಾಗರಾಜ್ ಮತ್ತು ಅವರ ಸ್ನೇಹಿತರಾದಂಥ ಪುಟ್ಟಪ್ಪ ಅವ್ರಿಗೆ ಮತ್ತು ಇಲ್ಲಿ ಬಂದಿರತಕ್ಕಂಥ ನನ್ನ ಸ್ನೇಹಿತರಿಗೆಲ್ಲ ವಂದನೆ ಸಲ್ಲಿಸಿ ನಾನು ನಿಜವಾಗ್ಲೂ ನಮ್ಮ ರೈತರಿಗೆ ಈ ಭಾಗದ ಬಸವರಾಜು ಈ ಬೆಳೆ ಮಾಡಿರೋದಕ್ಕೆ ಸಂತೋಷಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸರ್.